ನಮಸ್ಕಾರ ಸ್ನೇಹಿತರೆ, SR ವ್ಲಾಗ್ಸ್ ಕನ್ನಡಗೆ ಸ್ವಾಗತ. ಇವತ್ತಿನ ದಿನದ ವಿಡಿಯೋ ಬಂದ್ಬಿಟ್ಟು ನಮ್ಮ ಗಾಡಿದು ಥರ್ಡ್ ಸರ್ವಿಸ್ ಆಯ್ತು ಸ್ನೇಹಿತರೆ. ಥರ್ಡ್ ಸರ್ವಿಸ್ ಅಪ್ಡೇಟ್ ಬಂದ್ಬಿಟ್ಟು ನೋಡಿರಿ ಸ್ನೇಹಿತರೆ. ಇದ್ರದ್ದು ಬಂದ್ಬಿಟ್ಟು ಇಶ್ಯೂ ಬಂದ್ಬಿಟ್ಟು ನನಗೆ ಇಂಜಿನ್ ಆಯಿಲು ಒಂದು ಸ್ವಲ್ಪ ಕಡಿಮೆ ಆಗ್ತಿತ್ತು ಸ್ನೇಹಿತರೆ. ಅಂದರೆ ನಾನು ರೈಡಲ್ಲೆಲ್ಲ 100 ml ಟಾಪಪ್ ಮಾಡಿಸ್ತಾ ಇದ್ದೆ. ಒಂದು 2 ಸರ್ವಿಸ್ ಸೆಂಟರ್ಗೇನೋ ವಿಸಿಟ್ ಕೊಟ್ಟಿದ್ದೆ. ಒಂದು ಸ್ವಲ್ಪ ಗಾಡಿ ಇಶ್ಯೂ ಆಗಿತ್ತು ನಂದು, ಅದೇ ಸ್ಟ್ಯಾಂಡ್ ಇಶ್ಯೂ ಆಗಿತ್ತು ಸ್ನೇಹಿತರೆ ಧನುಷ್ಕೋಡಿ ರೈಡಲ್ಲಿ. ಆವಾಗ ನಾನು 100 ml ಅವರು ಟಾಪಪ್ ಮಾಡಿದರು. 2 ಶೋರೂಮಲ್ಲಿ 100 ml ಹಾಕಿದ್ರು. ಅದು 1000 ಅಲ್ಲಿ ನಾನು ಈ ಥರ್ಡ್ ಸರ್ವಿಸಲ್ಲಿ ನಾನು ಆ ಪ್ರಾಬ್ಲಮ್ ಅವರು ಟೆಕ್ನಿಷಿಯನ್ ಹತ್ರ ಹೇಳಿದಾಗ ಅವ್ರು ಹೇಳೋದಂದರೆ, ಇದು LC4C ಇಂಜನ್ಸ್ ಎಲ್ಲ ಎವ್ರಿ 1000 ಕಿಲೋಮೀಟರ್ಸ್ಗೆ 100 ml ಆಯಿಲ್ ಕಡಿಮೆ ಆಗುತ್ತೆ ಅಂತಂದ್ರೆ ಟೆಕ್ನಿಷಿಯನ್ ಬಂದ್ಬಿಟ್ಟು. ಅದು ಕಡಿಮೆ ಆಗ್ಬಾರ್ದು ಸ್ನೇಹಿತರೆ. ಏನು ಅದು ಹೀಟ್ ಇಶ್ಯೂಯಿಂದ ಕಡಿಮೆ ಆಗುತ್ತೋ ಏನೋ ನನಗೂ ಅದು ಸರಿ ಗೊತ್ತಾಗಲಿಲ್ಲ. ಬಟ್ ಅವರು ಥರ್ಡ್ ಸರ್ವಿಸು ನಾವೇನು ಸರ್ವಿಸ್ಗೆ ಹೋಗಿದ್ವಲ್ಲ, ಆವಾಗ ಒಂದು 300 ml 100 ml ಬಾಟಲ್ಸ್ ಆಯಿಲ್ ಕೊಟ್ಟರು ನಮ್ಗೆ ಅವರು. ಅಂದರೆ ಸರ್ವಿಸ್ ಆದಮೇಲೆ ಎಲ್ಲ ಈ ಅಡ್ವೆಂಚರ್ ಓನರ್ಸ್ಗೆ ಎಲ್ಲರಿಗೂ ಕೊಡ್ತಿದ್ದಾರಂತೆ. ಅಂದರೆ ಸರ್ವಿಸ್ ಈ ಏನು ಮೇಜರ್ ಸರ್ವಿಸ್ ಮಾಡಿಸ್ಲಿಕ್ಕೆ ಬರ್ತಾರಲ್ಲ 3rd 4th ಎಲ್ರಿಗೂ ಕೊಡ್ತಿದ್ದಾರಂತೆ. ಆಮೇಲೆ ಅದು ಫುಲ್ ಟ್ಯಾಂಕ್ ಫ್ಯೂಲಲ್ಲಿ ಫ್ಯೂಲ್ ಬಾಟ್ಲ್ ಒಂದು, ಅದು ಫ್ಯೂಲೆಕ್ಸೋ ಯಾವುದೋ ಕೊಟ್ಟರು, ಅದೊಂದು ಬಾಟ್ಲ್ ಕೊಟ್ಟರು. ಆಮೇಲೆ ಇದು ಆಯಿಲ್ದು ಬಂದುಬಿಟ್ಟು ಅದು 100 ml ಅದೊಂದು 3 ಬಾಟ್ಲು ಅದು ಕೊಟ್ಟರು ಸ್ನೇಹಿತರೆ. ಅದು ಸರ್ವಿಸಲ್ಲಿ ನಮಗೆ ಕಂಪ್ಲೇಂಟ್ ಏನಿತ್ತು ಅಂತಂದರೆ ಇದೇ ಇಂಜನ್ ಆಯಿಲ್ ಕಡಿಮೆ ಆಗ್ತಿರೋದು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಇಂಜನ್ ಲೀಕಿಂಗ್ ಇತ್ತು ಸ್ನೇಹಿತರೆ. ಇಲ್ಲೆಲ್ಲ ಈ ಭಾಗದಲ್ಲಿ ಇಂಜನ್ ಆಯಿಲ್ ಲೀಕ್ ಆಗ್ತಿತ್ತು. ಇದು ಇಲ್ಲಿ ಏನೋ ಸೆನ್ಸರ್ ಇರುತ್ತಂತೆ, ಅದಕ್ಕೆ ಒಂಚೂರು ಲೀಕ್ ಆಗಿತ್ತು ಅಂತಂದು ಹೇಳಿದ್ರು. ನಾನು ಹೇಳಿದಾಗ ಅದೇನು ಮೇಜರ್ ಇಶ್ಯೂ ಏನೂ ಇಲ್ಲ ಅಂತಂದರು. ಬಟ್ ಅವರು ಸಾರ್ಟ್ಔಟ್ ಮಾಡಿಕೊಟ್ರು. ನಾನು ಹುಬ್ಳಿಲಿ ಮಾಡಿಸಿರೋದು ಸರ್ವಿಸು. ಅದು ಬಿಟ್ಟರೆ ಸ್ಪ್ರಾಕೆಟ್ ಒಂದು ಚೇಂಜ್ ಮಾಡಿದ್ರು ಸ್ನೇಹಿತರೆ. ನಾನು ಥರ್ಡ್ ಸರ್ವಿಸಲ್ಲಿ ಸ್ಪ್ರಾಕೆಟ್ ಒಂದು ಚೇಂಜ್ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಈ ಕ್ರಾಶ್ ಗಾರ್ಡ್ ಸ್ನೇಹಿತರೆ, ಇದು ಒಂದು ಚಿಕ್ಕ ಕ್ರಾಶ್ ಆಗಿದ್ದರಿಂದ ಕ್ರಾಶ್ ಗಾರ್ಡ್ ಹೋಗಿತ್ತು ನಂದು. ಕ್ರಾಶ್ ಗಾರ್ಡ್ ಹಾಕ್ಸಿದೆ. ಕ್ರಾಶ್ ಗಾರ್ಡು ಮತ್ತು ಇಂಡಿಕೇಟರ್ಸ್ ಎಲ್ಲ ಚೇಂಜ್ ಮಾಡಿಸಿದೆ ನಾನು. ಇಂಡಿಕೇಟರ್ಸ್ ಒಂದು 1150 to 1200 ಚೇಂಜ್ ಏನೋ ಪರ್ ಇಂಡಿಕೇಟರ್ ಬಿತ್ತು ಸ್ನೇಹಿತರೆ. ಇಂಡಿಕೇಟರ್ ಕಾಸ್ಟ್ ಮಾಡಿಬಿಟ್ಟು ಇಂಜನ್ ಆಯಿಲ್ ಚೇಂಜ್ ಮಾಡಿದ್ದಾರೆ, ಸ್ಪ್ರಾಕೆಟ್ ಹಾಕಿದ್ದಾರೆ, ಕ್ರಾಶ್ ಗಾರ್ಡ್ಸ್ ಒಂದು, ಮತ್ತು ಅದೇ ಸ್ನೇಹಿತರೆ ಅದು ಇಂಡಿಕೇಟರ್ಸ್ ಒಂದು ಹಾಕಿದ್ದಾರೆ. ಮತ್ತು ಆಲ್ಮೋಸ್ಟು ಎಲ್ಲ ಕಂಪ್ಲೇಂಟ್ ಏನೇನಿತ್ತು ಎಲ್ಲ ರೆಡ್ಯೂಸ್ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಎಲ್ಲ ಕಂಪ್ಲೇಂಟು ಸಾರ್ಟ್ ಮಾಡಿದ್ದಾರೆ ಅವರು. ಅದು ಬಿಟ್ಟರೆ ಇದು ಸೀಟ್, ನಾನು ಸ್ಟಾಕ್ ಸೀಟ್ ಬಂದುಬಿಟ್ಟು ಒಂದು ಸ್ವಲ್ಪ ನನಗೆ ಟೂರಿಂಗ್ ಕಂಫರ್ಟ್ ಹೆಂಗೆ ಬೇಕಂಗೆ ಮಾಡಿಸ್ಕೊಂಡಿದ್ದೆ ನಾನು. ಇದು KTM ಪವರ್ ಪಾರ್ಟ್ಸ್ ಅಂತ ಅಲ್ಲಿ ಆಕ್ಸೆಸರೀಸ್ ಆಗಿ ಮಾರ್ತಿದ್ರು ಅವರು ಶೋರೂಮು, ಇದು ಸರ್ವಿಸ್ ಸೆಂಟ್ರಲ್ಲಿ. 3000 ಚೇಂಜ್ ಏನೋ ಇದೆ ಸ್ನೇಹಿತರೆ. ಇದ್ರ ಕಾಸ್ಟ್ ಬಂದುಬಿಟ್ಟು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. KTM ಪವರ್ ಪಾರ್ಟ್ಸ್ ಅಂತಂದೇಳಿ ಇದು ಮೆನ್ಷನೇಬಲ್ ಲೋಗೋ ಒಂದಿತ್ತು. ಇದು ಎಲ್ಲ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಇದೊಂದು ಸೀಟ್ ಒಂದು ಪರ್ಚೇಸ್ ಮಾಡಿದೆ ಸ್ನೇಹಿತರೆ. ಆಲ್ಮೋಸ್ಟ್ ನನಗೆ ಈ ಸರ್ವಿಸು ಬಿಲ್ ಬಂದುಬಿಟ್ಟು 12,000 ಚೇಂಜ್ ಏನೋ ಆಯ್ತು ಸ್ನೇಹಿತರೆ. ಸೀಟು ವಿತ್ ಸೀಟ್ ಹಿಡ್ಕೊಂಡು 3ನೇ ಸರ್ವಿಸ್ ನಾನು ಮಾಡಿಸಿರೋದು, ಥರ್ಡ್ ಸರ್ವಿಸ್ ಇದು. ಮೋಸ್ಟ್ಲಿ ನಾನು ಥರ್ಡ್ ಸರ್ವಿಸ್ ಎಲ್ಲ ಲೇಬರ್ ಫ್ರೀ ಆಗುತ್ತೇನೋ, 4th ಲೇಬರ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅಂದರೆ ಪೇಯ್ಡ್ ಸರ್ವಿಸ್ ಆಗುತ್ತೆ. ಈಗ 12.5 ಚೇಂಜ್ ಏನಾಗಿತ್ತು. ಆದರೂ ಎಲ್ಲ ಅದ್ರದ್ದು ನಮ್ಮದು ಇನ್ನೊಂದು ಇಂಜನ್ ಮಾಲ್ ಫಂಕ್ಷನ್ ಲೈಟ್ ಒಂದು ಆನ್ ಆಗ್ತಿತ್ತು. ಅದೇನೋ ಅಪ್ಡೇಟೋ ಏನೋ ಮಾಡಿದ್ರು ಸ್ನೇಹಿತರೆ. ಅದು ಅಪ್ಡೇಟ್ ಮಾಡಿದಾಗ್ಲಿಂತ ಸ್ಟಾರ್ಟ್ ಮಾಡಿದರೆ ಈ ಇಂಜನ್ ಮಾಲ್ ಫಂಕ್ಷನ್ ಲೈಟ್ ಹೋಗ್ತಿದ್ದಿಲ್ಲ ಸ್ನೇಹಿತರೆ, ಕಂಟಿನ್ಯೂಸ್ಲಿ ಇದು ಇರ್ತಿತ್ತು. ಈಗ ಅದೊಂದು ಮಾಡಿಕೊಟ್ರು, ಅದೊಂದು ಪ್ರಾಬ್ಲಮ್ ಸಾರ್ಟ್ಔಟ್ ಆಗಿದೆ. ಓಡೋಮೀಟರ್ ರನ್ ನೋಡ್ತಿರ್ಬೋದು ಸ್ನೇಹಿತರೆ, 12,054 ಕಿಲೋಮೀಟ್ರ್ ಆಗಿದೆ. ಈ ಸರ್ವಿಸ್ ಮಾಡಿಸಿದ ಮೇಲೆ ಒಂದು ಸ್ವಲ್ಪ ಮೈಲೇಜ್ 23 ಆಗಿ ಬರ್ತಿದೆ ಸ್ನೇಹಿತರೆ. ಇದು ಥರ್ಡ್ ಸರ್ವಿಸ್ ಬಿಫೋರು ಒಂದು 19ರಿಂದ 20 ಮಟ್ಟ ಬರ್ತಿತ್ತು ಸ್ನೇಹಿತರೆ. ನಾನು ಧನುಷ್ಕೋಡಿ ಇದು ಗಂಗಾವತಿ ಟು ಅದು ಧನುಷ್ಕೋಡಿ ರೈಡ್ ಹೋದಾಗೂ ಮೈಲೇಜ್ ಒಂದು 18 to 21 ಮ್ಯಾಕ್ಸ್ ಸ್ನೇಹಿತರೆ ಬಂದಿರೋದು ನನಗೆ. ಈಗ ಮೈಲೇಜ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಿದೆ. ಅದು ಆವಾಗ ಕಂಪೇರ್ ಮಾಡಿದರೆ ಈ ಸರ್ವಿಸಲ್ಲಿ ಮಾಡಿಸಿದ ಮೇಲೆ. ಸೀಟು ನಂದು ಸ್ಟಾಕ್ ಸೀಟ್ ಎಲ್ಲರೂ ಕೇಳ್ತಿದ್ರು ಸ್ನೇಹಿತರೆ. ಅದು ಇಲ್ಲಿ ಲೋಕಲ್ ಸೀಟ್ ಶಾಪಲ್ಲಿ ಮಾಡಿಫೈ ಮಾಡಿಸಿದ್ದೆ ನನಗೆ. ಅಂದರೆ ಟೂರಿಂಗ್ ಪರ್ಪಸ್ಗೆ ಹೆಂಗೆ ಬೇಕಂತ ಒಂದು ಸ್ವಲ್ಪ ನಾನು ಕುಷನಿಂಗ್ ಹಾಕ್ಸ್ಬಿಟ್ಟು ನನಗೆ ಕಂಫರ್ಟೇಬಲ್ ಆಗಿರೋ ರೀತಿ ಮಾಡಿಸ್ಕೊಂಡಿದ್ದೆ ನಾನು. ಈ ಸೀಟ್ ನೋಡಿ ಸ್ನೇಹಿತರೆ, KTM ಸರ್ವಿಸ್ ಸೆಂಟ್ರಲ್ಲಿ ಸಿಗುತ್ತೆ. ಇದು KTM ಪವರ್ ಪಾರ್ಟ್ಸ್ ಅಂತ. ಇನ್ನೊಂದು ಇದು ಸೀಟ್ ಎಲ್ಲ ಒಳ್ಳೆ ಕಂಫರ್ಟ್ ಆಗಿದೆ. ನಿಮಗೆ
ನಿಮಗೆ ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ಸ್ನೇಹಿತರೆ. ಸರ್ವಿಸಿಗೆ ಹೋದಾಗ ಅವ್ರಿಗೆ ಕೇಳಿ. 3-3.5 ಸಾವಿರಕ್ಕೆ ಈ ಸೀಟ್ ಸಿಗುತ್ತೆ. ಚೆನ್ನಾಗಿದೆ. ಇದು ಟೂರಿಂಗ್ ಸೀಟ್ ಅಂತ, KTM ಟೂರಿಂಗ್ ಸೀಟ್ ಅಂತ ಏನೋ ಮಾರ್ತಿದ್ದಾರೆ. ಚೆನ್ನಾಗಿದೆ ಸ್ನೇಹಿತರೆ. 3000 ವರ್ತಿದೆ ಇದು ಕೊಡೋದ್ರಿಂದ. ಇನ್ನೊಂದು ಈ ರಿಫ್ಲೆಕ್ಟರ್ಸ್ ಒಂದು ಹೋಗಿತ್ತು ನಂದು. ರಿಫ್ಲೆಕ್ಟರ್ಸು ಸ್ಟಾಕ್ ಇಲ್ಲ ಅಂದ್ರೆ ಅವರು ರಿಫ್ಲೆಕ್ಟರ್ಸ್ ಒಂದು ಸಿಕ್ಕಿಲ್ಲ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ನಾನು. ಅದು ಬಿಟ್ಟರೆ ಬ್ರೇಕ್ ಪ್ಯಾಡ್ಸ್ ಬಂದು ಸ್ನೇಹಿತರೆ, ಒಂದು ರೇರ್ ಬ್ರೇಕ್ ಪ್ಯಾಡ್ ಒಂದು ತೊಗೊಂಡಿದ್ದೀನಿ. ಬ್ರೇಕ್ ಪ್ಯಾಡ್ ಇದಕ್ಕೆ ಕ್ರ್ಯಾಂಕ್ 1 ಅಂತ ಬರುತ್ತೆ ಸ್ನೇಹಿತರೆ. 2000 ಚೇಂಜ್ ಏನೋ ಆಗುತ್ತೆ, 2200 ಚೇಂಜ್. ಬ್ರೇಕ್ ಪ್ಯಾಡ್ಸ್ ಅಪ್ಗ್ರೇಡ್ ನಾನು ಅದು ಮಾಡಿಸಿದ್ದೀನಿ. ಶೋರೂಮಲ್ಲಿ ಬ್ರೇಕ್ ಪ್ಯಾಡ್ಸ್ ಹಾಕ್ಸಿಲ್ಲ ಸ್ನೇಹಿತರೆ. ಅದು ಯಾಕೋ ನನಗೆ ಆ ಬೈಟೆಲ್ಲ ಇದ್ರ ಪವರ್ಗೆ ಅದು ಸಾಕಾಗಲ್ಲ ಅನಿಸ್ತು. ಅದಕ್ಕಾಗಿ ಬ್ರೇಕ್ ಪ್ಯಾಡ್ಸ್ ಕ್ರ್ಯಾಂಕ್ 1 ಬ್ರೇಕ್ ಪ್ಯಾಡ್ಸ್ ಅಪ್ಗ್ರೇಡ್ ಮಾಡಿಸಿದ್ದೀನಿ ಸ್ನೇಹಿತರೆ. ಅದು ಬಿಟ್ಟರೆ ಒಳ್ಳೆ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಸ್ನೇಹಿತರೆ. 3rd ಸರ್ವಿಸ್ ಆದಮೇಲೆ ಆಯಿಲ್ ಒಂದು ಕಡಿಮೆ ಆಗೋದು ಮೇಜರ್ ಇಶ್ಯೂ ಇತ್ತು. ಏನು ಕಡಿಮೆ ಆಗ್ತಿದೆ, ಯಾಕಂದರೆ ಲಾಂಗ್ ರೈಡ್ಸಲ್ಲೆಲ್ಲ ನಾವು ಯಾವಾಗಲೂ ಆಯಿಲು ಟಾಪಪ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇವರು ಹೇಳಿರೋ ಪ್ರಕಾರ ಏನಂದರೆ KTM ಸರ್ವಿಸಲ್ಲಿ ನನಗೆ ಲಾಸ್ಟ್ ನಾನು 3rd ಸರ್ವಿಸಲ್ಲಿ ಕೇಳಿದೆ ಏನಕ್ಕೆ ಹಿಂಗೆ ಆಗ್ತಿದೆ ಇದು ಅಂತ. ಕೇಳಿದ್ರೆ ಅವ್ರು ಬಂದುಬಿಟ್ಟು ಎವ್ರಿ 1000 ಕಿಲೋಮೀಟರ್ಸ್ಗೆ 100 ml ಆಯಿಲ್ ಕಡಿಮೆ ಆಗುತ್ತಂತ. ಅದು ಇದು LC4C ಇಂಜನ್ ಬಂದುಬಿಟ್ಟು ಎಲ್ಲದರಲ್ಲೂ ಅದೇ ಹಾಗೆ ಇರೋದು, ಅದು ಕಂಪ್ಲೇಂಟ್ ಎಲ್ಲ ಇರೋದೇ ಹಾಗೆ ಅಂತ ಅಂತಾರೆ. ಬಟ್ ಅದನ್ನು ಒಪ್ಲಿಕ್ಕಾಗಲ್ಲ ಸ್ನೇಹಿತರೆ. ಎವ್ರಿ 1000 ಕಿಲೋಮೀಟರ್ಸಿಗೆ 100 ಆಯಿಲ್ ml ಕಡಿಮೆ ಆದರೆ ಎಲ್ಲೋ ನಾವು ಲಾಂಗ್ ರೈಡ್ಸ್ ಹೋಗ್ತಿರ್ತೀವಿ, ಆಯಿಲು ನಾವು ಕ್ಯಾರಿ ಮಾಡಲಿಕ್ಕೆ ಆಗಿರಲ್ಲ ತೊಗೊಂಡೋಗ್ಲಿಕ್ಕೆ. ಅವಾಗ ಏನು ಮಾಡಬೇಕು? ತುಂಬ ಕಡಿಮೆ ಆಗಿ ಇಂಜನ್ ಸೀಸ್ ಆದರೆ ಈ ವಾರಂಟಿಲಿ ಏನಾದರೂ ಕ್ಲೈಮ್ ಮಾಡಿಕೊಡ್ತಾರೆ ಇವರು. ಆಗಲ್ಲ. ಅದು ಏನಾರ ಇಶ್ಯೂ ತೊಗೊಂಡು ಹೋದರೆ ಎಲ್ಲ ಪೇಡಲ್ಲೇ ಮಾಡಿಸ್ಕೋಬೇಕು ಅಂತ ಅಂತಾರೆ ಸರ್ವಿಸ್ ಸೆಂಟ್ರಲ್ಲಿ ಇವರು. ಅದು ಒಂದು ಸ್ವಲ್ಪ ಏನೈತೆ ಅದು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಬೇಕು ಸ್ನೇಹಿತರೆ ಇವರು. ಏನು KTM ಇಂಡಿಯಾ ಒಂದು ಸ್ವಲ್ಪ ಇದ್ರದ್ದು LC4C ಇಂಜನಲ್ಲಿ ಈಗ 350cc ADVs ಬಿಟ್ಟಿದ್ದಾರೆ. ಅದರಲ್ಲಿ ಏನಿದೆ ಏನಿಲ್ಲ ಅಂತಂದು ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ತೊಗೊಂಡಿದ್ದಾರೆ ಸ್ನೇಹಿತರೆ. ಅವ್ರು ಫಸ್ಟ್ ಸರ್ವಿಸ್ ಆಯಿತು ಅವ್ರಿಗೆ ಏನು ಈ ಪ್ರಾಬ್ಲಮ್. ಅವರು ಲಾಂಗ್ ರೈಡ್ಸ್ ಹೋದರೆ ಅದರದ್ದು ಒಂದು ತಿಳ್ಕೊಬೇಕು ಸ್ನೇಹಿತರೆ. ಬಟ್ ಈ 390XS ನಾನು ನೋಡಿದ್ರಂಗೆ ಈ 390XS ಏನು ಮಾಡಲ್ಸ್ ಇದ್ದಾವಲ್ಲ, ನಾನು ನೋಡ್ದಂಗೆ ಎಲ್ಲದರಲ್ಲೂ ಆಯಿಲ್ ಇಶ್ಯೂ ಬರ್ತಿದೆ, ಕಡಿಮೆ ಆಗೋದು ಅಂತಂದೇಳಿ ಕೇಳ್ಪಡ್ತಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಇನ್ನೊಂದಂದರೆ ಏರ್ ಫಿಲ್ಟ್ರ್ ಬಂದುಬಿಟ್ಟು BNC ಹಾಕ್ಸಿದ್ದೀನಿ ಸ್ನೇಹಿತರೆ, ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರ್. ಏರ್ ಫಿಲ್ಟ್ರ್ ಒಂದು ಕ್ಲೀನ್ ಮಾಡಿ ಹಾಕಿದ್ರು. ಅದು ಏರ್ ಫಿಲ್ಟ್ರ್ ಕ್ಲೀನ್ ಆಯಿಲ್ ಬರುತ್ತೆ ಸ್ನೇಹಿತರೆ, ಅದು ಲಿಕ್ವಿಡ್. ಅದು ಒಂದು ತೊಗೊಂಡೆ ನಾನು ಹುಬ್ಳಿಲಿ. ಅದು ಹಾಕಿ ಅವ್ರು ಕ್ಲೀನ್ ಮಾಡಿ ಹಾಕಿದರು. ಅದು ಬಿಟ್ಟರೆ ಇದಕ್ಕೆ ಟೈರ್ಸ್ ಒಂದು ಅಪ್ಗ್ರೇಡ್ ಮಾಡ್ಬೇಕು ಸ್ನೇಹಿತರೆ. ಇದರಲ್ಲಿ ಈ ಅಪೋಲೋ ಟ್ರಾಮ್ಲರು ಏನೋ ಚೆನ್ನಾಗಿದೆ. ಇದಕ್ಕೆ 130 ಸೆಕ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರು. ಟೈರ್ ಸೆಕ್ಷನ್ ಬಂದುಬಿಟ್ಟು 150 ಹಾಕಿದರೆ ಈಗ ಚೆನ್ನಾಗಿರುತ್ತಾ ಏನು ಅಂತ. ನೆಕ್ಸ್ಟ್ ಅಪ್ಗ್ರೇಡ್ ಬಂದುಬಿಟ್ಟು 150 ಮಾಡೋಣ ಅಂತ ಅನ್ಕೊತಿದ್ದೀನಿ. ಅವ್ರನ್ನ ಟೆಕ್ನಿಷಿಯನ್ನ ಕೇಳಿ ನೋಡ್ಬೇಕು ಸ್ನೇಹಿತರೆ ಮಾಡೋಕ್ಕಿಂತ ಮುಂಚೆ. ಯಾಕಂದರೆ ಅದು ರೋಡ್ ಗ್ರಿಪ್ ಹೆಂಗಿರುತ್ತೆ, ಇದಕ್ಕೆ ಕೂಡುತ್ತೋ ಇಲ್ವೋ ಅಂತಂದೇಳಿ ಕೇಳಬೇಕಾಗುತ್ತೆ. ಕೇಳಿಬಿಟ್ಟು ಅದು ಹಾಕ್ಸ್ಬೇಕಾದ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಬಟ್ ಇಲ್ಲಿ ಮಟ್ಟ ಅಂತೂ ಒಂದು ಸ್ವಲ್ಪ 3rd ಸರ್ವಿಸ್ ಮಾಡಿದ ಮೇಲೆ ಇಂಜನಲ್ಲಿ ಒಂದು ಸ್ವಲ್ಪ ವೈಬ್ರೇಷನ್ಸ್ ಅದು ಇದು ಏನು ಅದೆಲ್ಲ ಬರ್ತಿಲ್ಲ, ಒಂದು ಸ್ವಲ್ಪ ರಿಡ್ಯೂಸ್ ಆಗಿದೆ. ಅದು ಬಿಟ್ಟರೆ ಮೈಲೇಜ್ ಒಂದು ಅಪ್ಡೇಟ್ ಆಗಿದೆ ಸ್ನೇಹಿತರೆ. ನಮಗೆ 18 to 20 ಬರ್ತಿತ್ತು, ಈಗ 23 ತನಕ ಬರ್ತಿದೆ. ಅದೊಂದು ಒಳ್ಳೆ ರೆಸ್ಪಾನ್ಸ್. ಇನ್ನೊಂದು ಥ್ರೋಟಲ್ ರೆಸ್ಪಾನ್ಸ್ ಒಂದು ಸ್ವಲ್ಪ ಚೆನ್ನಾಗಾಗಿದೆ. ಇದೇನು ಅಪ್ಡೇಟ್ ಅಂತ ಮಾಡಿದ್ರು ಅವ್ರದ್ದು ಇದು ಹಾಕಿ ECUಗೆ. ಅದು ಆವಾಗ ಮಾಡಿದಾಗಿಂದ ಒಂದು ಸ್ವಲ್ಪ ಥ್ರೋಟಲ್ ರೆಸ್ಪಾನ್ಸ್ ಚೆನ್ನಾಗಿದೆ. ಇನ್ನೊಂದು ಟಾಪ್ ಸ್ಪೀಡೆಲ್ಲ ಚೆನ್ನಾಗಿದೆ ಸ್ನೇಹಿತರೆ. ಅಂದರೆ ಆವಾಗ 160ಗೆ ಒಂದು ಸ್ವಲ್ಪ 160ಗೆ ಹೋಗ್ಬಿಟ್ಟು ಆದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗ್ತಿತ್ತು. ಈಗ ಒಂದು ಸ್ವಲ್ಪ ಟಾಪ್ ಸ್ಪೀಡೆಲ್ಲ ಚೆನ್ನಾಗಿ ಹೋಗ್ತಿದೆ ಹೈವೇಸ್ ಕ್ರೂಸಿಂಗ್ಸಲ್ಲೆಲ್ಲ. ಮತ್ತು ನೆಕ್ಸ್ಟು ಅದು ಟೈರ್ಸ್ ಹಾಕ್ಸ್ಬೇಕಾದ್ರೆ ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಏನಕ್ಕೋ ಅದು ಕೂಡುತ್ತೋ ಇಲ್ವೋ ಅಂತ ಟೈರ್ ಹಾಕ್ಸೋದೊಂದಿದೆ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಚಾನಲ್ಗೆ ಮಾಡಿಲ್ಲ ಅಂತಂದರೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಂಡಿರಿ. ಧನ್ಯವಾದಗಳು.